ಗೆಳೆಯರೇ, ಈಗ ಅಣ್ಣ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಇಂದು ನಾನು ಹೊರಟಿರೋ ವಿಷಯ, ಅಣ್ಣ ಅವರು ಎಂದೂ ಸರ್ಕಾರದ ಒಂದು ನಯಾ ಪೈಸೆಯನ್ನು ತೆಗೆದುಕೊಳ್ಳದೆ ಅದಕ್ಕೆಂದೂ ಇಷ್ಟಪಟ್ಟವರಲ್ಲ. ಅದನ್ನು ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಘಟನೆಗಳನ್ನು ನೆನೆಸ್ಕೊಳ್ತಾ ಹೋಗೋಣ. ಮೊದಲನೇ ಘಟನೆ ಅಂದರೆ ಒಂದು ಕಾಲಗರ್ಭ. ಅದು ಗೋಕಾಕ್ ಚಳವಳಿ ನಡೀತಾ ಇತ್ತು. ಆಗ ಇಲ್ಲಿ ಬೆಂಗಳೂರಿನಲ್ಲಿ ಮೊದಲಾದ ಚಳವಳಿ ನಾಡಿನ ಎಲ್ಲ ಕಡೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಪ್ರವಾಸ ಮಾಡೋದು, ಅದರ ಬಗ್ಗೆ ಭಾಷಣಗಳು ಅದು ಇದು ಇರೋದು. ಈ ಒಂದು ಮಹಾಪ್ರವಾಹವನ್ನು ನೋಡ್ತಾ ಸರ್ಕಾರಕ್ಕೆ ಸುಮ್ಮನೆ ಕುಳಿತುಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದು ತನ್ನದೇ ಒಂದು ಸೂತ್ರಗಳನ್ನು ಸಿದ್ಧ ಮಾಡಿ ಆಗಾಗ ಎಲ್ಲರನ್ನ ಮಾತುಕತೆ ಕರೆಯೋದು. ಆ ಮಾತುಕತೆಯಲ್ಲಿ ನಾನು ಈ ಹೂವಿನ ಜೊತೆ ನಾರೋದಂಗೆ ಕ್ಯಾಮ್ರಾ ತಗಲಾಕ್ಕೊಂಡು ಒಳಕ್ಕೇನೋ ಸಾಹಸ ಮಾಡಿ ಹೋಗ್ಬಿಡ್ತಾ ಇದ್ದೆ. ಅವರು ಸರ್ಕಾರ ಸಿದ್ಧಪಡಿಸಿದ ಸೂತ್ರವನ್ನು ಅಣ್ಣ ಅವ್ರು ಕೊಡೋರು, ಅಣ್ಣ ಅವರಿಂದ ಎಲ್ಲ ಪಂಡಿತರ ಕೈಗೆ ಅದು ಹೋಗೋದು. ಅಲ್ಲಿ ಎಲ್ಲ ಮಾತುಕತೆ ಆದ ಮೇಲೆ ಸಾಮಾನ್ಯವಾಗಿ ಸರ್ಕಾರದ ಯಾವುದೇ ಸಿದ್ಧಾಂತಗಳು ಹೋರಾಟಗಾರರಿಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಮಾತುಕತೆ ಮುರಿದು ಬಿದ್ದು ಎಲ್ಲ ಎದ್ದು ಹೊರಗೆ ಬರ್ತಾಯಿದ್ರು. ಎಲ್ಲ ಹೊರಗೆ ಬರ್ತಾ ಇರುವಾಗ ಸರ್ಕಾರದ ಕಡೆಯಿಂದ ಎಲ್ರಿಗೂ ಒಂದೊಂದು ಚೆಕ್ ಕೊಡ್ತಾಯಿದ್ರು. ಚೆಕ್ ಅಂದರೆ ಒಂದು ಹಾಳೆ. ಅಣ್ಣ ಅವ್ರು ಅದು ನೋಡಿದ ತಕ್ಷಣ ಇದೇನಿದು, ಈ ಥರ ಏನೋ ಚೆಕ್ ಕೊಡ್ತಾ ಇದ್ದಾರಲ್ಲ. ಆಗ ಅಲ್ಲಿರೋ ಆಫೀಸರ್ಗಳು, ಸರ್ ಇದು ನೀವಿಲ್ಲಿ ಭಾಗವಹಿಸಿದ್ದಕ್ಕೆ ಸರ್ಕಾರದ ಕಡೆಯಿಂದ TADA ಅಂದರೆ ನೀವು ಬರೋ ಹೋಗುವ ಮತ್ತು ನಿಮ್ಮ ಖರ್ಚುಗಳನ್ನು ಸರ್ಕಾರದ ಕಡೆಯಿಂದ ಕೊಡೋದು ಪದ್ಧತಿ ಅಂತ. ಆಗ ಅಣ್ಣ ಅವರು, ಅಯ್ಯೋ ಬೇಡಪ್ಪ, ನಾನು ಈ ಕನ್ನಡದ ಕೆಲಸವನ್ನು ಯಾವುದೇ ಒಂದು ಪ್ರತಿಫಲ ಪಡೆದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ದಯವಿಟ್ಟು ಇದನ್ನು ವಾಪಸ್ ತೊಗೊಂಬಿಡಿ ಅಂತ. ಅವರು ಎಷ್ಟೋ ಮಾತುಕತೆ ಈ ಥರ ಮೀಟಿಂಗ್ಗಳಲ್ಲಿ ಅವರು ಒಂದೇ ಒಂದು ಚೆಕ್ ಕೂಡ ಅವರು ಪಡ್ಕೊಳ್ಳಿಲ್ಲ. ಎರಡನೇ ಇದು ಆಲೋಚನೆ ಮಾಡಬೇಕಾದ್ರೆ, ಅಣ್ಣ ಅವರ ರಸಸಂಜೆ ಅಂದರೆ ಸಂಗೀತ ಸಂಜೆ ಕಾರ್ಯಕ್ರಮಗಳು ಬಹಳ ಹೆಸರುವಾಸಿಯಾಗಿತ್ತು. ಅವಾಗ ಬಹಳ ಜನಾಕರ್ಷಣೆ ಇತ್ತು. ಅದರಲ್ಲಿ ಸರ್ಕಾರ ಏನು ಆಲೋಚನೆ ಮಾಡ್ತು ಅಂದರೆ, ಇದನ್ನು ಉಪಯೋಗಿಸ್ಕೊಂಡು ನಾಡಿನಲ್ಲಿ ಎಲ್ಲ ಕಡೆ ರಂಗಮಂದಿರಗಳು, ಕ್ರೀಡಾ ಮಂದಿರಗಳನ್ನು ಕಟ್ಟಬಹುದು ಅಂತ ಅಣ್ಣ ಅವ್ರಿಗೆ ಹೇಳಿ, ಅವರ ಒಪ್ಪಿಗೆಯಿಂದ ನಾಡಿನಾದ್ಯಂತ ಅಣ್ಣ ಅವರ ರಸಸಂಜೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಅದರಿಂದ ಪ್ರತಿ ಜಿಲ್ಲೆಗೆ ರಂಗಮಂದಿರ, ಕ್ರೀಡಾ ಮಂದಿರ ಎಲ್ಲ ಸರ್ಕಾರದಿಂದ ಕಟ್ಟಲ್ಪಟ್ಟವು. ಆಗ ಆ ರಸಸಂಜೆ ಕಾರ್ಯಕ್ರಮಕ್ಕೆ ಹೋಗುವಾಗೂ ಅಷ್ಟೇ ಅಣ್ಣ ಅವರು ಹೋಗು ಬರುವ ಖರ್ಚನ್ನು ಎಂದೂ ತೆಗೆದುಕೊಳ್ತಾ ಇರಲ್ಲ. ತಮ್ಮ ಕಾರಲ್ಲೇ ಹೋಗ್ತಾಯಿದ್ರು ಮತ್ತು ಹೋಗುವಾಗ ತಮಗೆ ಇಷ್ಟವಾದ ತಿಂಡಿಗಳನ್ನು ಮನೆಯಿಂದನೇ ಮಾಡಿಸ್ಕೊಂಡು ಹೋಗೋದು, ದಾರಿ ಉದ್ದಕ್ಕೂ ಆ ತಿಂಡಿಗಳನ್ನು ತಿನ್ಕೊಂಡು ಹೋಗೋದು. ಅವರೇನಲ್ಲಿ ಊಟ ಗೀಟ ಮಾಡ್ತಾಯಿದ್ರು ಅಂತ ಕೂಡ ಗೊತ್ತಿಲ್ಲ. ಆದರೆ ಜೊತೇಲಿ ಬರ್ತಾಯಿದ್ದಂತಹ ಕಲಾವಿದರು ಮತ್ತು ತಂತ್ರಜ್ಞರೆಲ್ಲ ಇರ್ತಾರಲ್ಲ, ಮ್ಯೂಸಿಕ್ನವರು, ಅವರು ಇವರು, ಅವರಿಗೆಲ್ಲ ಏನೇನು ಸಂಭಾವನೆ ಕೊಡಬೇಕೋ ಅದನ್ನು ಕೊಡಿಸ್ತಾಯಿದ್ರು. ಎಂದೂ ಅವರು ಒಂದು ನಯಾ ಪೈಸಾ, ಅಷ್ಟು ಹೆಚ್ಚು ಕಮ್ಮಿ ನೂರಾರು ರಸಸಂಜೆ ಕಾರ್ಯಕ್ರಮಗಳಿರಬಹುದು, ಒಂದು ನಯಾ ಪೈಸಾ ಅವರು ಪಡೆದವರಲ್ಲ. ಮತ್ತು ಮೂರನೇದು, ಆ ಕಾಲದಲ್ಲಿ ಆಗಲಿ ಈ ಕಾಲದಲ್ಲೇ ಆಗಲಿ ಅಡ್ವರ್ಟೈಸ್ಮೆಂಟ್ ಅಂತೀವಲ್ಲ, ಇದು ಬಹಳ ದೊಡ್ಡ ಒಂದು ವ್ಯವಹಾರ. ಬಹಳ ದೊಡ್ಡ ವ್ಯವಹಾರ ಅಂದರೆ ಕೋಟಿಗಟ್ಟಲೆ ಜಾಹೀರಾತುಗಳನ್ನು ಮಾಡಿ ಅದರಿಂದ ಸಂಪಾದನೆ ಮಾಡೋರು ಆಗಲೂ ಇದ್ದಾರೆ, ಈಗಲೂ ಇದ್ದಾರೆ, ಮುಂದಕ್ಕೂ ಇರಲಿ. ಆದರೆ ಅಣ್ಣ ಅವರು ಬದುಕಿದ ರೀತಿ, ಅವರ ನೈತಿಕವಾದ ಬದುಕಿನಲ್ಲಿ ಅವರು ಎಂದೂ ಈ ರೀತಿ ಜಾಹೀರಾತುಗಳಿಗೆ ಹೋದವರಲ್ಲ, ಅದರಿಂದ ದುಡ್ಡನ್ನು ಪಡೆದವರಲ್ಲ. ಅವರು ಮನಸ್ಸು ಮಾಡಿದರೆ ಎಷ್ಟೋ ಕೋಟಿಗಳು ಮಾಡಿಬಿಡ್ಬೋದಾಗಿತ್ತು. ಅವರು ಮಾಡಲಿಲ್ಲ. ಅವರು ಮಾಡಿದ್ದೊಂದೇ ಒಂದು ಜಾಹೀರಾತು ಅಂದರೆ ನಂದಿನಿ ಉತ್ಪನ್ನಗಳದು.
ಅಲ್ಲಿದ್ದಂತಹ ನಿರ್ದೇಶಕರ ಒತ್ತಾಯದ ಮೇಲೆಗೆ ಅದು ಜನರಿಗೆ ಬಹಳ ಉಪಯೋಗ ಆಗ್ತಾ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಅದಕ್ಕೆ ಜಾಹೀರಾತು ಒಪ್ಕೊತಾರೆ ಮತ್ತು ಜಾಹೀರಾತನ್ನು ನೆರವೇರಿಸ್ಕೊಡ್ತಾರೆ. ಅದರ ಒಂದು ಮೊದಲೇ ಒಪ್ಪಂದದಂತೆ ಒಂದು ನಯ ಪೈಸೆ ಅವ್ರು ತೊಗೊಳಲ್ಲ. ಆದರೆ ಆ ಅಧ್ಯಕ್ಷರು ಕೊನೆಗೇನು ಮಾಡ್ತಾರೆ, ಏನಾದರೂ ಕೊಡಲೇಬೇಕು ನಮ್ಮ ಸಂಸ್ಥೆ ಕಡೆಯಿಂದ ಅಂತ ಕೊನೆಗೊಂದು ಚೆನ್ನಾಗಿ ಹಾಲು ಕರೆಯುವ ಹಸುವನ್ನು ಕೊಡ್ತಾರೆ. ಆದರೆ ಅಣ್ಣವ್ರು ಒಪ್ಪಲ್ಲ, ಬೇಡಪ್ಪ ನಾನು ಮೊದಲೇ ಹೇಳಿದ್ದೀನಿ ಏನು ತೊಗೊಳಲ್ಲ ಅಂತ. ಆದರೆ ಅಲ್ಲಿ ಕೆಲವರು ಹಿರಿಯರೆಲ್ಲ ಸೇರಿ ಇಲ್ಲ ಬೇಡ ಅನ್ನಬಾರ್ದು, ಗೋದಾನ ಇದೆಯಲ್ಲ ಕಾಮಧೇನು ಅದನ್ನು ಕೊಟ್ಟಾಗ ಬೇಡ ಅನ್ನಬಾರ್ದು ಎಂದು ಅಣ್ಣಾವರ ಒಂದು ಭಾವನಾತ್ಮಕ ಜಗತ್ತಿಗೆ ಲಡ್ಗೆ ಇಟ್ಟು ಅದನ್ನು ಪಡ್ಕೊಳ್ಳೋ ರೀತಿ ಮಾಡ್ತಾರೆ. ಅದು ಎರಡನೇದಾಯಿತು. ಮೂರನೇದಾಯಿತು, ನಂತರ ಆ ಕಾಲದಲ್ಲಿ ಬೆಂಗಳೂರಲ್ಲಿ ಈ ಸೈಟ್ಗಳು ವ್ಯವಹಾರ ಬಹಳ ಹೆಚ್ಚು ಇತ್ತು. 89ರಲ್ಲಿ ಬೆಂಗಳೂರಲ್ಲಿ ಇದ್ದಕ್ಕಿದ್ದಂಗೆ ಸೈಟ್ಗಳ ಬೆಲೆ ಗಗನಕ್ಕೇರೋಗ್ಬಿಡ್ತು. ಸಿಕ್ಕಾಬಟ್ಟೆ ಜನ ಬಂದು ಇಲ್ಲಿ ಸೇರೋಕ್ಕೆ ಮೊದಲಾಗಿ ಎಲ್ಲೆಲ್ಲೋ ಇದ್ದಿದ್ದು ಎಷ್ಟೆಷ್ಟಕ್ಕೋ ಇದ್ದಿದ್ದು ಸೈಟ್ಗಳು ಎಷ್ಟೆಷ್ಟಕ್ಕೋ ಹೋಗ್ಬಿಡ್ತು. ಆಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಅಂತ ಒಂದು ಸಂಸ್ಥೆ ಮಾಡಿ ಅದರ ಮುಖಾಂತರ ದೊಡ್ಡ ದೊಡ್ಡ ಎಡೆಗಳನ್ನ ತೊಗೊಂಡು ಅಲ್ಲಿ ಸೈಟ್ಗಳು ಮಾಡಿ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ಜನಗಳಿಗೆ ಕೊಡೋಕ್ಕೆ ಮೊದಲು ಮಾಡಿದ್ರು. ಮೊದಲನೇದಾಗಿ ಜಯನಗರ, ನಂತರ ಇಂದಿರಾನಗರ, ಆಮೇಲೆ ಬನಶಂಕರಿ, ಆಮೇಲೆ JP ನಗರ. ಹೀಗೆ ಅದು ಬಹಳ ವ್ಯವಸ್ಥಿತವಾಗಿ ಇವರು ಮಾಡ್ತಾ ಇದ್ದಿದ್ದರಿಂದ ಮತ್ತು ಬೆಲೆ ವಿಪರೀತ ಬೆಳೆದಿದ್ದರಿಂದ ವಿಪರೀತ ಬೇಡಿಕೆ ಬಂದ್ಬಿಡ್ತು ಆ ನಿವೇಶನಗಳಿಗೆ. ಏನು ಯಾರು ನೋಡಿದ್ರು ಅದು ಒಂದು ಸರಿ ಮನವಿ ಮಾಡಿ ಅಂದರೆ ಅಪ್ಲೈ ಮಾಡಿದ್ರೆ ಸಿಗೋವಂಥದ್ದಲ್ಲ, 2, 3, 4 ಸರಿ ಮಾಡಬೇಕಾಗಿತ್ತು. ಆದರೂ ಸಿಗೋದು ನಂಬಿಕೆ ಇರಲಿಲ್ಲ. ಕೊನೆಗೆ ಈ ವಿಪರೀತವಾದ ಒಂದು ದಾಳಿಯಿಂದ ಸರ್ಕಾರ ಏನು ಮಾಡ್ತು, ಮತ್ತೊಂದು ಕಾನೂನು ಮಾಡಿ ಈ BDA ಸೈಟ್ಗಳನ್ನು ಫಲ ಅಂದರೆ ಈ ಬಡ ಜನ, ಕಲಾವಿದರು, ಸಾಹಿತಿಗಳು ಮತ್ತು ಸಮಾಜ ಸೇವಕರು ಅಥವಾ ಸಮಾಜಕ್ಕೆ ಏನಾದರೂ ಒಳಿತು ಮಾಡಿರೋರು, ಸ್ವಂತ ಮನೆ ಇಲ್ದಿರೋರಿಗೆ ಸರ್ಕಾರದ ಕಡೆಯಿಂದ BDA ಮುಖಾಂತರ ಒಂದು ಸೈಟನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತು. ಆಗ ಮೊದಲಾಯಿತು ನೋಡಿ ದೊಂಬರಾಟ. ಯಾರು ನೋಡಿದ್ರು ಇನ್ಫ್ಲೂಯೆನ್ಸ್, ಯಾರದು ಪ್ರಭಾವಿ ವ್ಯಕ್ತಿಗಳ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡಿಸೋದು, ಅವರು ಸೈಟ್ಗೆ ಅಪ್ಲೈ ಮಾಡೋದು, ಇವ್ರ ನಿವೇಶನಕ್ಕೆ ಅಪ್ಲೈ ಮಾಡೋದು, ಹೀಗೇ ಆಗೋಯ್ತು. ಹಾಗಿದ್ದಾಗ ಯಾವಾಗಲೂ ಅಣ್ಣವ್ರ ಜೊತೆ ಇದ್ದಂತಹ ಭಗವಾನ್ ನಿರ್ದೇಶಕರು ಅಣ್ಣವ್ರಿಗೆ ಯಾಕೆ ಒಂದು ಸೈಟು ಇದರಲ್ಲಿ ಕೊಡಿಸ್ಬಾರ್ದು ಅಂತ BDAಯಿಂದ ಒಂದು ಮನವಿ ಪತ್ರ, ಅದೇ ಅಪ್ಲಿಕೇಶನ್ ಫಾರಮ್ ತರ್ತಾರೆ. ಅಣ್ಣವರು ಕೊಡ್ತಾರೆ, ಇದಕ್ಕೊಂದು ಸಹಿ ಮಾಡಿಕೊಡಿ ಅಂತ. ಅಣ್ಣವ್ರು ಸುಮ್ಮನೆ ಸಹಿ ಮಾಡಲ್ಲ, ಎಲ್ಲ ಓದ್ತಾರೆ. ಓದ್ಬಿಟ್ಟು ಅದರಲ್ಲಿ ಒಂದು ಕಡೆ ಬರೆದಿರುತ್ತೆ, ಇದಕ್ಕೆ ಮನವಿ ಮಾಡೋರು ಬೆಂಗಳೂರಿನಲ್ಲಿ ಸ್ವಂತ ನಿವೇಶನ ಮನೆ ಯಾವುದು ಇರಬಾರ್ದು ಅಂತ ಒಂದು ನಿಬಂಧನೆ. ಅದನ್ನು ನೋಡಿದ ತಕ್ಷಣ ಅಣ್ಣವರೇ ಬೇಡಪ್ಪ, ಇದು ನಮಗಲ್ಲ, ನಮಗೊಂದು ಮನೆ ಐತಲ್ಲ ಅಂದ. ಭಗವಾನ್ ಅವರಿಗೆ ಭಾಳ ನಿರಾಶೆ ಆಗುತ್ತೆ. ಏನು ಮಾಡೋದು, ಅಣ್ಣವ್ರು ಹೇಳಿದ್ಮೇಲೆ ಮುಗೀತು ಕತೆ. ಕೊನೆಗೆ ಅಕ್ಕ ಅವ್ರ ಹತ್ರ ಹೋಗಿ, ಪಾರ್ವತಕ್ಕ ಅವ್ರ ಹತ್ರ ಹೋಗಿ, ನೋಡಿ ಅಕ್ಕ ಒಂದು ಮಾತು ಹೇಳಿ ನೀವಾದ್ರೂ. ಆಗ ಪಾರ್ವತಕ್ಕ ಅವ್ರು ಬಂದು, ಅಲ್ಲ ರೀ ನಮಗೆ ಮನೆ ಐತೆ ಸರಿ, ನಮ್ಮ ಮಗಳು ಪೂರ್ಣಿಮಾಗೆ ಒಂದು ಸೈಟ್ ತೊಗೊಂಡು ಅಲ್ಲಿ ಮನೆ ಕಟ್ಟಿಸ್ಕೊಡೋಣ ಅವಳಿಗೆ. ಆಯಿತು ಪಾರ್ವತಿ, ಪೂರ್ಣಿಮಾಗೆ ಬೇಕಾದರೆ ನಾವೊಂದು ನಿವೇಶನ ತೊಗೊಂಡು ಕಟ್ಟಿಸ್ಕೊಡೋಣ, ಇದು ತಪ್ಪಾಗುತ್ತೆ, ಬೇಡ ಅಂತ ಬೇಡ ಅಂದ್ಬಿಡ್ತಾರೆ. ನನಗೆ ತಿಳಿದಂಗೆ ಅದು ಸಾಧ್ಯನೇ ಇಲ್ಲ. ಬಹಳ ಅಂದರೆ ಬಹಳ ಅಪರೂಪ ಜನ ಮಾತ್ರ ಆ ಕಾಲದಲ್ಲಿ ಅಥವಾ ಈ ಕಾಲದಲ್ಲಿ ಅದು ಮಾಡೋಕ್ಕೆ ಸಾಧ್ಯ. ಯಾಕಂದರೆ BDA ನಿವೇಶನಗಳ ಬೆಲೆ ಆಗಲೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ ಜನರಿಗೆ ಒಂದು ಕನಸು ಅದು. ಅದರ ಬೆಲೆಗಳಂತೂ ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಬೆಲೆ ಬಾಳುವಂತಹ ವಸ್ತುಗಳನ್ನು ಸಹ ಯಾವುದೇ ಒಂದು ಮಮಕಾರ ಇಲ್ಲದೆ, ತಮ್ಮ ನೈತಿಕ ಶಕ್ತಿಯನ್ನು ಬಿಡದೆ ನಿರಾಕಾರ ಮಾಡಿದ್ರಲ್ಲ, ಅವ್ರ ಬದುಕಿನುದ್ದಕ್ಕೂ ಹೀಗೆ ಬದುಕಿದ್ರು. ಅಂಥ ಮಹಾನ್ ಚೇತನ ಅಣ್ಣ ಅವರು.
ಕೊನೆಗೊಂದು ಮಾತೇನು ಅಂದರೆ, ಇವಾಗ ಅಣ್ಣಾವರ ಪುಣ್ಯಭೂಮಿ ಏನಿದೆ ಅದು ಸರ್ಕಾರಿ ನೆಲ. ಅಕಸ್ಮಾತ್ ಅಂಥ ಕಡೆ ಸಮಾಧಿ ಮಾಡ್ತಾರೆ ಅಂತ ಮೊದಲೇ ಗೊತ್ತಿದ್ರೆ ಅಣ್ಣಾವ್ರು ಆಗಲೂ ಒಪ್ತಾ ಇರಲಿಲ್ಲ. ಅಂದರೆ ಅವ್ರ ಮನೆಯವ್ರಿಗೂ ಅದೇನು ಇಷ್ಟ ಇರಲಿಲ್ಲ. ಅಣ್ಣವ್ರು ತೀರೋದಾಗ ಪುನೀತ್ ಫಾರಮಲ್ಲೋ ಅಥವಾ ಗಾಜಿನೂರಿನಲ್ಲೋ ಮಣ್ಣು ಮಾಡಬೇಕು ಅಂದ್ಕೊಂಡಿದ್ದು. ಆದರೆ ಜಗತ್ತಿನಲ್ಲಿ ಯಾರಿಗೂ ನಡೆಯದೇ ಇರುವಂತಹ ಒಂದು ಮಣ್ಣು ಕೊಡುವ ಕಾರ್ಯ ಅಣ್ಣವ್ರಿಗೆ ನಡೆಯುತ್ತೆ. ಇಡೀ ಅಭಿಮಾನಿಗಳೇ ಮುಂದೆ ಬಂದು ಅವರೇ ತಗೊಂಡೋಗಿ ಅವರೇ ಎಲ್ಲ ಕಾರ್ಯಗಳನ್ನು ಮುಗಿಸ್ಬಿಡ್ತಾರೆ. ಅಂತಹ ಮಹಾನ್ ಚೇತನ. ಅಂತಹ ಚೇತನಗಳ ಬಗ್ಗೆ ಇವತ್ತು ಕೆಲವೊಂದು ಹುಚ್ಚು ನಾಯಿಗಳು ಬೊಗಳ್ತಾ ಇದ್ದಾವೆ. ಬಹಳ ಕೋಪ ಬರುತ್ತೆ. ಯಾಕಂದರೆ ಬೇಡದೇ ಇದ್ದೋದನ್ನು ಸರ್ಕಾರನೇ ಕೊಟ್ಟಿರೋದನ್ನು ಕೆಟ್ಟದಾಗಿ ಬಿಂಬಿಸಿ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕಾರ್ಯಗಳು ಅಣ್ಣವ್ರ ಸಿನಿಮಾ ರಂಗಕ್ಕೆ ಬಂದಾಗಿಂದನೂ ಯಾವುದೋ ಒಂದು ಹುಚ್ಚಿನ ಎಲ್ಲ ನಾಯಿಗೂ ಕಚ್ಚಿ ಹುಚ್ಚು ಬರೆಸಿದಾಗೆ ಹುಚ್ಚು ನಾಯಿಗಳು ಆಗಲಿಂದ ಈ ಕಾಲಕ್ಕೂ ನಿರಂತರವಾಗಿದ್ದಾರೆ. ಆದರೆ ಕೋಪ ಬಂದು ನಾವು ಕೆಟ್ಟ ಮಾತಾಡೋದು ಬೇಡ. ನಾವು ಅಣ್ಣಾವರ ಅಭಿಮಾನಿಗಳಾದ್ದರಿಂದ ಅವರ ಸಹನೆ ಸಂಯಮ ನಮಗೂ ಇರಲಿ. ಮತ್ತೊಂದು ಅದರಿಂದ ಉಪಯೋಗ ನನಗೇನು ಅನಿಸುತ್ತೆ ಅಂದರೆ, ನಾವು ಹೀಗೆ ಮಾಡ್ತಾಯಿದ್ರೆ ಬರ್ತಾ ಬರ್ತಾ ಅಣ್ಣಾವರ ಕೆಲಸಗಳು ಕಾರ್ಯಗಳು ಮರೀತಾ ಬರಬಹುದು. ಇಂಥ ಒಂದು ಯಾವುದೋ ಒಂದು ನಾಯಿ ಬೊಗಳ್ತು ಅಂದರೆ ನಾವು ಮತ್ತೆ ಅಣ್ಣಾವರ ಎಲ್ಲ ನೆನಪುಗಳನ್ನು ಕಾರ್ಯಗಳನ್ನು ನೆನೆಸ್ಕೊಂಡು ಅವರ ನೆನಪನ್ನು ಸದಾ ಕಾಲ ಜೀವಂತವಾಗಿಡ್ಬೋದು ಅಂತ ನನಗನ್ಸುತ್ತೆ. ಹೀಗೆ ನಾಡಿನ ಮಹಾನ್ ಚೈತನ್ಯವನ್ನು ನಾವು ನಡೆಸ್ಕೊಳ್ತಾ ಇರೋ ರೀತಿ ನಮಗೆ ಅವಮಾನವಾಗಬೇಕು. ಎಲ್ಲರಿಗೂ ನಮಸ್ಕಾರಗಳು.